ದುಂಡದಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬಡ ಕಾರ್ಮಿಕರಿಗೆ ಉದ್ಯೋಗ ನೀಡಲು ಜಾರಿಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇಲ್ಲಿ ಮಾತ್ರ ಭ್ರಷ್ಟಾಚಾರಿಗಳಿಗೆ ಆದಾಯದ ಗಣಿಯಾಯಿತೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ದುಂಡಶಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ಶೆಡ್ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಸ್ಥಳೀಯ ಮಹಿಳೆಯರು ಕೆಲಸ ಮಾಡದೇ ಇದ್ರೂ ಬೆಳಿಗ್ಗೆ ಮಧ್ಯಾಹ್ನ ಕೇವಲ ಫೋಟೋಗೆ ಕರೆಸಿ ಆ ಫೋಟೋ ಆಧಾರದಲ್ಲಿ ಬಿಲ್ ಹಾಕಿ ಹಣ ಎತ್ತಲಾಗುತ್ತಿದೆ ಎನ್ನುವ ಗಂಭೀರ ಆರೋಪ. ಫೋಟೋ ಎದ್ರದ್ರಿ ಕಾಮಗಾರ ನೀವು ಕೆಲಸ ಮಾಡ್ತೀರಿ ಇಲ್ಲ ನೀವು ಬರ್ತೀರಿ ಕೆಲಸ ಕಾಮಾರ ನೀವು ಬರ್ತೀರಿ ಕೆಲ್ಸಕ್ಕೆ ಮತ್ತೆ ಇದ್ಯಾಕೆ ಬಂದಿಲ್ರಿ? ಹೌದ್ರಿ, ನಿನ್ನೆ ಮೊನ್ನೆ ಮಾಡ್ಯಾರೇನ್ರಿ? ಮಾಡಿರಿ. ಎಷ್ಟು ದಿನ ಹತ್ರ ಕೆಲಸ ಮಾಡಕತ್ತೀವಿ ನೀವು ಇಲ್ಲಿ? 3 ದಿನ ಆತನ್ರಿ. ಪಗಾರ ಎಷ್ಟು ಕೊಡ್ತಾರೆ ರೀ? ಎಷ್ಟು ರೀ ಮರ? 300 ರೀ. ಇದಾವ್ರಿ. ಹೌದ್ರಿ. ಇದ್ರಾಗ ಮಿಸ್ತ್ರಿ ಯಾರು ರೀ? ಹೌದು, ನೀವೇ ಹೌದ್ರಿ. ಎಷ್ಟು ಜನ ಕೊಟ್ಟಾರಿ ಕೆಲಸ? ಸರಿ, ಎಷ್ಟು ಮಂದಿ ರೀ ಒಟ್ಟ ಮರ? ಹೆಣ್ಮಕ್ಳು 2 ಮಂದಿ ರೀ? 12 ಮಂದಿ ರೀ. ಇನ್ನೂ ಶಾಕ್ ಅಂದ್ರೆ ಈ ಕಾಮಗಾರಿ ಹೊರಗಿನವರಿಗೆ ಗುತ್ತಿಗೆ ನೀಡಲಾಗಿದೆ. ಗ್ರಾಮದ ಮಹಿಳೆಯರು ಕೆಲಸವೇ ಮಾಡಿಲ್ಲ, ಆದರೆ ಅವರ ಹೆಸರಿನಲ್ಲಿ ಲಕ್ಷ ರೂಪಾಯಿ ಹಣ ಡ್ರಾ ಮಾಡಲಾಗಿದೆ ಎನ್ನುವ ಆರೋಪ. ಇದರಿಂದ ಬೇಲಿಯೇ ಎದ್ದು ಹೊಲ ಮೇಯುವ ಸ್ಥಿತಿ ನಿರ್ಮಾಣವಾಗಿದ್ದು, ಪಂಚಾಯಿತಿಯ ಅಧಿಕಾರಿಗಳ ಪಾತ್ರದ ಮೇಲೆ ಭಾರಿ ಅನುಮಾನ ಕಾಡ್ತಾ ಇದೆ. ಈ ಗಂಭೀರ ಅಕ್ರಮಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸ್ತಾರಾ? ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಾ ಅಥವಾ ಮೌನ ವಹಿಸ್ತಾರಾ? ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.